ಇನ್ನೊಂದು ಮಜಾ ಹೇಳ್ತಾರ್ರಿ. ಏನಂದ್ರೆ ನಮಸ್ಕಾರ ಹೇಳುವಾಗ ಎರಡೂ ಕೈ ಜೋಡಿಸ್ಬೇಕು, ಎದಿ ಹಂತ್ಯಕ್ಕ ಕೈ ಇರಬೇಕು, ತಲಿ ಬಾಗಿರ್ಬೇಕು, ಕಣ್ಣಾರೆ ಎದುರಿಗಿರುವಂಥವ್ರನ್ನ ನೋಡಿ ಸಂತೋಷದಿಂದ ಮುಗುಳ್ನಗೆಯಿಂದ ಅವರಿಗೆ ನಮಸ್ಕಾರ ಹೇಳಬೇಕು ಅನ್ನೋ ಪದ್ಧತಿ ಅದ. ಅದಕ್ಕೊಂದು ಪದ್ಧತಿ ಅದ. ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರ್ರಿ ಒಂದು ಕಡೆ, 4 मिले 64 खिले 20 मिले ಭಕ್ತೋ ಸೆ ಭಕ್ತ ಮಿಲೆ ಅಂತ ಹೇಳ್ತಾರೆ. ಏನಂತಾರಂದ್ರೆ 4 मिले ಅಂದ್ರೆ 4 ಕೂಡಬೇಕು ಅಂತಾರ. ಯಾರಿಗೆ ನಾವು ನಮಸ್ಕಾರ ಹೇಳ್ತೀವಲ್ಲ ಅವರನ್ನ ನಾವು ಕಣ್ತುಂಬ ನೋಡ್ಬೇಕು, ಅವರು ನಮ್ಮನ್ನ ನೋಡ್ಬೇಕು, ನಾವು ಅವರನ್ನ ನೋಡ್ಬೇಕು. ಅಂದ್ರೆ ನಮ್ಮ 2 ಕಣ್ಣ ಅವ್ರ 2 ಕಣ್ಣ ಕೂಡಬೇಕು. ಅದಕ್ಕೆ ಏನ್ ಹೇಳಿದ್ರು, 4 मिले ಅಂದ್ರು. 64 खिले ಬರೇ ಮುಖ ನೋಡುದಲ್ಲ, ನಗು ಮುಖ ಇರಬೇಕು. ಮತ್ ನಮಸ್ಕಾರ ಹೇಳುವಾಗ ಗಂಟು ಮುಖ ಹಾಕೊಂಡು ಶಟಗೊಂಡು ಬೇಜಾರು ಮಾಡ್ಕೊಂಡು ಅವಸರದಾಗ ಹಿಂಗೆಲ್ಲ ಹೇಳುವಂಗಿಲ್ಲ. ಮುಖ ನೋಡಿ ನಗುಮುಖದಿಂದ ಮಾತಾಡಿ ನಾವು ಕೈ ಮುಗಿ. 64 खिले ಅಂದ್ರ 32 ಹಲ್ಲು ಕಾಣಬೇಕು ಅಂದ್ರ ನಾವು ನಮಸ್ಕಾರ ಹೇಳುವಾಗ ಹಲ್ಲು ತೋರಿಸ್ಬೇಕ್ರಿ ಅಂತ ಹಿಂಗಲ್ಲ, ನಗುಮುಖ ಇರಬೇಕಂತ. 20 मिले ನೋಡ್ರಿ, ನಮ್ಮ 10 ಬಳ್ಳ ಅವರು 10 ಬಳ್ಳ ಎದಿ ಹತ್ರ ಕೂಡ್ಬೇಕು. 20 ಕೂಡ್ಬೇಕಂದ್ರ ಅವ್ರು ನಮ್ಮ 10 ಬಳ್ಳ ಅವ್ರ 10 ಬಳ್ಳ ಜೋಡಿಸ್ಬೇಕು, ನಾವು ಕೈ ಮುಗಿಬೇಕು. ಇದಕ್ಕ ನಮಸ್ಕಾರ ಪದ್ಧತಿ ಅಂತ ವಿವರಣೆ ಮಾಡ್ತಾರ. ನಮಸ್ಕಾರ ಮಾಡೋದು ಎದಕ್ಕಂದ್ರೆ ಆ ಹಿರಿತನಕ್ಕೆ ಗೌರವ ಕೊಡೋದು, ಆ ಜ್ಞಾನಕ್ಕೆ ಗೌರವ ಕೊಡೋದು, ಆ ಅನುಭವಕ್ಕೆ ಗೌರವ ಕೊಡೋದು. ಮುಂದೇನಪ್ಪಾ ಅಂದ್ರೆ ಆ ಗುರುಗಳಿಗೆ ಗೌರವ ಕೊಡೋದು, ತಂದೆ ತಾಯಿಗೆ ಗೌರವ ಕೊಡೋದು, ಕಲಿಸಿದ ಶಿಕ್ಷಕರಿಗೆ ಗೌರವ ಕೊಡೋದಕ್ಕೆ ನಮಸ್ಕಾರ ಹೇಳೋದ್ರಿಪ್ಪ. ನಾವು ಸುಮ್ಮನೆ ಇತ್ತೀಚೆಗೆ ನೋಡ್ತೀವಿ ನಮಸ್ಕಾರ ಪದ್ಧತಿಗಳು ಬಾಳ ಆಗ್ಬಿಟ್ಟಾವ. ಈಗ ಹೆಂಗಂದ್ರೆ ಎದಿ ಹತ್ರ ಕೈ ಜೋಡಿಸೋದು, ನಗುಮುಖದಿಂದ ನೋಡೋದು ಇವೇನಿಲ್ಲ ಇಲ್ಲ. ನಮಸ್ಕಾರ ರೀ ಅಂತ ಹಿಂಗ ಕೈ ಮಾಡಿ ಹೋಗ್ಬಿಡುದು. ಈಗ ಟಾಟಾ ಬಾಯ್ ಬಾಯ್ ಪದ್ಧತಿ ಮಾಡಿದಂಗೆ ಏನಪ್ಪಾ ಅಂದ್ರೆ ನಮಸ್ಕಾರ ರೀ ಅಂತ ಹೇಳಿ ಹೋಗಿಬಿಡುವಂತಹದ್ದು. ಆದ್ರೆ ಇದು ನಮಸ್ಕಾರ ಪದ್ಧತಿ ಅಲ್ಲ. ಇನ್ನೊಂದು ನಮ್ಮಲ್ಲಿ ಏನದ ಅಂದ್ರೆ, ಒಂದು ಎದೆ ಹತ್ರ ಕೈ ಜೋಡಿಸಿ ನಮಸ್ಕಾರ ಮಾಡುವುದದ, ಇನ್ನೊಂದು ಗುರುಗಳಿಗೆ ಹಿರಿಯರಿಗೆ ಮಾಡುವಾಗ ಪಾದಕ್ಕೆ ಹಣಿ ಹಚ್ಚಿ ಮಾಡುವುದದ. ಅದರಾಗ ಮಂಡಿ ಊರಿ, 2 ಕೈ ಮಂಡಿ ಊರಿ ಹಣಿ ಅವ್ರ ಪಾದಕ್ಕೆ ಹಚ್ಚೋದು, ಇದೊಂದು ಪದ್ಧತಿ ಇದಾರೆ. ಮತ್ತೊಂದು ಏನಂದ್ರ ಸಾಷ್ಟಾಂಗ ಅಂತ ಐತಲ್ರಿ. ಸಾಷ್ಟಾಂಗ ಅಂದ್ರೆ ಏನ್ರಿ? ಯಾರಿಗ ಗೊತ್ತಿದ್ದಿಲ್ಲಂತ. ಗುರುಗಳು ಭಿನ್ನಾಯಕ್ ಹೋದಾಗ ಎಡಿ ಮಾಡಿದ್ರು ಊಟಕ್ಕ, ಸಾಷ್ಟಾಂಗ ಹಾಕ್ರಿ ಅಂದ್ರು ಗುರುಗಳು. ಎಲ್ಲ ನೀಡಿನಿ ಮತ್ತೇನ್ ನೀಡುದು ಸಾಷ್ಟಾಂಗ ಅಂತ ಆಕೆ ಅನ್ಲತ್ತ. ಗೊತ್ತಾ ಇಲ್ಲ ಆಕಿಗೆ. ಸಾಷ್ಟಾಂಗ ಹಾಕ್ರಿ ಅಂತ ಗುರುಗಳ ತರ ಆಕಿಗೆ ಗೊತ್ತಾಗವಲ್ದು. ಎಲ್ಲ ನೀಡಿನಿ, ಏನ್ ಸಾಷ್ಟಾಂಗ ಹಾಕತ್ತಾರ, ಯಾವ್ದದು ಏನದು? ಅಂಗಡ್ಯಾಗ ಏನ್ರ ಸಿಗ್ತಿರ್ಬೇಕು ಅಂತ ಮಗನ್ ಕರೆದು 10 ರೂಪಾಯಿ ಕೊಟ್ಲತ್ತ. ಬಡ ಓಡಿ ಹೋಗು ಅಂಗಡ್ಯಾಗ ಸಾಷ್ಟಾಂಗ ತಗೊಂಬಾ ಅನ್ಲ. ಗುರುಗಳು ಸಾಷ್ಟಾಂಗ ಹಾಕ್ ಅನ್ನಕತ್ತಾರು, ದೌಡ್ ಹೋಗು, ಅದನ್ನ ನನಗ್ ಗೊತ್ತಿಲ್ಲ ತಂದಿಲ್ಲ ಅದನ್ನ, ಸಾಷ್ಟಾಂಗ ತಗೊಂಬಾ ಅಂದಿದ್ಲ. ಸಾಷ್ಟಾಂಗ ಅಂದ್ರೆ ಹಂಗಲ್ಲ, ದಂಡವತ್ ಪ್ರಣಾಮ ನೋಡ್ರಿ. ಗುರುಗಳು ಮುಂದೆ ಅಡ್ಡ ಬೀಳೋದ್ರಿ, ಅಡ್ಡ ಬೀಳೋದು ಅಂತನೂ ಅಂತಾರ ಅದಕ್ಕೆ ಆಡು ಭಾಷೆ ಒಳಗೆ. ಅಡ್ಡ ಬೀಳೋದು, ಅಡ್ಡ ಬಿದ್ದೆ ಬುದ್ಧಿ ಅಂತಿರ್ತಾರ ನೋಡ್ರಿ. ಸಾಷ್ಟಾಂಗ ಹಾಕೋದು, ದಂಡವತ್ ಪ್ರಣಾಮ ಅಂದ್ರೆ ಕೋಲನ್ನ ನಿಲ್ಲಿಸಿ ಹಿಂಗ್ ಕೆಡವಿದಾಗ ಹೆಂಗ್ ಉದ್ದಗ ಬೀಳ್ತದಲ್ಲ ಹಂಗ ಗುರುವಿನ ಪಾದಕ್ಕೆ ಉದ್ದಗ ಬೀಳೋದು. ಇದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರ. ಅಲ್ಲೇ 2 ಹೆಬ್ಬಳ್ಳ ನೆಲಕ್ಕೆ ಹತ್ತಿರ್ತಾವ, ಮೊಣಕಾಲ್ ಹತ್ತಿರ್ತಾವ, ಎದಿ ಹತ್ತಿರ್ತದ, 2 ಕೈ ಹತ್ತಿರ್ತದ, ಹಣಿ ಹತ್ತಿರ್ತದ. ಇದಕ್ ಸಾಷ್ಟಾಂಗ ನಮಸ್ಕಾರ ಅಂತಾರ್ರಿ. ಈಗ ಇವೆಲ್ಲ ಇಲ್ ಬಿಡ್ರಿ. ಈಗ ಪಾದಕ್ಕೆ ಹಣಿ ಹಚ್ಚೋದು ಇಲ್ಲ, ಬಗ್ಗೆ ಹಿಂಗ್ ಮೊಣಕಾಲ್ ಮುಟ್ಟಿಬಿಟ್ರ ಆತ. ಒಮ್ಮೆ ಗುರುಗಳಿಗೆ ಒಬ್ಬ ಬಂದು ನಮಸ್ಕಾರ ಮಾಡಿದ, ಮೊಣಕಾಲ್ ಮುಟ್ಟಿದ. ಗುರುಗಳಂದ್ರು ಬಹುಶಃ ಬಾಳ ದಿವಸ ಆಗೈತಿ ನಮಸ್ಕಾರ ಮಾಡ್ಲಾರ್ದ, ಪಾದ ಎಲ್ಲದಾವ ಅನ್ನೋದು ಮರ್ತದ್ ಕಾಣ್ತತ್ ನಿನಗ ಅಂದ್ರ ಅವ್ರು. ಇಲ್ರಿ ಬುದ್ಧಿ ಅಂದ. ಮತ್ತ ಚಂದಾಗಿ ಮಾಡಕ್ ಬರುದಲ್ಲ, ನಡ ಆಪರೇಷನ್ ಆಗೈತೆ ಅಂದ್ರ ಅವ್ರು. ಆಗಿಲ್ಲ ಅಂದ್ರೆ ಮುಂದ್ ಆಕೈತಿ ನೋಡು, ಬಡ ನಮಸ್ಕಾರ ಮಾಡೋದು ಕಲ್ಕೋ ಅಂದ್ರ ಅವ್ರು. ನಮಸ್ಕಾರ ಮಾಡೋದು ಪದ್ಧತಿಯನ್ನ ಬಿಡಬಾರದು. ಅದರಿಂದ ಏನಾಕದ್ರಿ ಅಂದ್ರೆ ಅವರ ಪ್ರೀತಿ, ಅವರ ಅಂತಃಕರಣ,
ಅವರ ಆಶೀರ್ವಾದ, ಅವರ ಜ್ಞಾನ ನಮ್ಮ ಮೇಲೆ ಆಗ್ತದ. ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಇಷ್ಟು ಹೇಳ್ರಿ ಏನಾತ್ರಿ ಅಂದ್ರೆ ಒಮ್ಮೆ ತುಬಚಿ ಒಳಗೆ ಏನಾಯ್ತು, ಒಂದು ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆ ಬಿಟ್ಟು ಇಳಿಯುವಾಗ ಎಲ್ಲರೂ ಬಂದು ಬಿಟ್ರಿ. ಅಲ್ಲೇ ವೇದಿಕೆ ಇಳಿಗೊಡವಲ್ರು. ಇಲ್ಲ ಅಲ್ಲೇ ಮಾಡ್ರಿ ಹೊತ್ತಾಗೈತೆ ಅಂದ್ರೆ ಕೇಳವಲ್ರು. ನೀ ಅಂತ ಅನ್ಕೊಡದ, ಒಂದ್ ಕಾಲ್ ಕೆಳಗದ ಒಂದ್ ಕಾಲ್ ಮ್ಯಾಲದ. ಏನ್ ಕೆಡವುದ ತಡ ಇಬ್ರು ಹಿಡ್ದಿದ್ರು ಬಾಳ ಆತು. ಹಿಂಗೂ ಮಾಡ್ತಿರ್ತಾರೆ. ಇನ್ನೊಂದ್ ಏನಪ್ಪಾ ಅಂದ್ರೆ, ಆ ಕಡೆ ನೌಲಗುಂದ ಕಡೆ ಒಂದ್ ಊರಾಗ ಪುರಾಣ ನಡ್ದದ್ರಿ. ಹೇಳಾಕತ್ತಾರ ಪುರಾಣಿಕರು. ಇತ್ತಾಗ ನಾವು ಕೂತಿವು. ಯಾರೋ ಒಬ್ರು ನಡಬರ್ಕ್ ಬಂದ್ರ ತಾಯಿ, ಆಕೆ ಮಗನ್ ಎತ್ಕೊಂಡ ಬಂದಿದ್ದಳು. ನಮಸ್ಕಾರ ಮಾಡೋದಲ್ದನೆ ಆ ಹುಡುಗ ಮಾಡ ಅಂತ ಅದು ಚಿಟ್ ಚಿರಾಕ್ ಹತ್ತದ. ಮಾಡಂತ ಗೋಣ್ ಹಾತಿಗ್ ಹಿಡದ್ ಕಾಲಿಗೆ ತಲಿ ಹಚ್ಚಿದಳ್ರಿ. ಅದು ಚಿಟ್ ಚಿರಾಕತ್ತದ. ಆ ಪುರಾಣಿಕರು ಪ್ರವಚನ ಹೇಳೋದು ಚಾಲು ಇತ್ರಿ. ಅದು ಅವಾಗ ಅವ್ರಿಗೆ ಏನಾತ್ರಿ ಅಂದ್ರೆ, ಇದು ಗಾತ್ಲೆ ಎತ್ತಲ್ರಿ, ಇದು ನಮಸ್ಕಾರ ಮಾಡ್ಸೋದಕ್ಕೆ ಕುತ್ತಿಗೆ ಹತ್ತಿಟ್ಟು ಹುಡುಗನ್ ತಲಿ ಕಾಲಿಗೆ ಹಚ್ಚಿದಳು. ಆ ಪುರಾಣಿಕರು ಏನಂದ್ರು ಅಂದ್ರಿ, ಯವ್ವ ನೀ ನಮಸ್ಕಾರ ಮಾಡ್ಸೋದಿಲ್ಲಿ, ಕುತ್ತಿಗೆ ಒತ್ತಿ ಹಿಡಿದು ನಮಸ್ಕಾರ ಮಾಡ್ಸಕತ್ತಿ, ಅದ ಎಲ್ಲಾರ ಸ್ವಾಮಿಗಳು ಬಳ ಕಡ್ದು ಹಿಡ್ದಿತ್ತ ಅಂತ ಹೇಳಿ ಅವ್ರು ಹೇಳಾಕತ್ತ. ಕೊರೋನಾ ಸಂದರ್ಭ ಬಂದಿತ್ರಿ. ಯಾರು ಸನಿ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ. ನಿಮ್ಗೆ ಗೊತ್ತೈತ್ ನೋಡ್ರಿ. ಇಡೀ ಜಗತ್ತಿಗೆ ಬಂದ್ ಹೋಗೈತಿ, ಎಲ್ಲರಿಗೂ ಗೊತ್ತದ. ಅವಾಗ ಏನಾಯ್ತು ಅಂದ್ರೆ ಎಲ್ಲಾರು ದೂರ ಅಲ್ಲೇ ನಮಸ್ಕಾರ. ಅವಾಗ ಒಬ್ಬ ಸಂತ ಬಂದ್ರಿ. ನಾವು ಅಲ್ಲೇ ಗಿಡಕ್ಕೆ ನೀರು ಬಿಟ್ಕೋತ ನಿಂತಿದ್ದೆವು. ಬಂದ್ ನಮಸ್ಕಾರ ಮಾಡ್ಬೇಕು ಅಂತ ಬಂದ. ನಾವಂದೇವು ಇಲ್ಪ ಕೊರೋನಾ ಐತಿ, ಅಲ್ಲೇ ದೂರ ಅಲ್ಲೇ ನಮಸ್ಕಾರ ಮಾಡು ಅಂತ ನಾವಂದೇವು. ಅಲ್ಲೇ ನೆಲಕ್ಕೆ ನಮಸ್ಕಾರ ಮಾಡಿಬಿಟ್ಟು, ಬುದ್ಧಿ ಅದೆಲ್ಲ ಆಗಂಗಿಲ್ಲ, ಗುರುವಿನ ಪಾದ ಸಿಗೋದು ದುರ್ಲಭ, ಪಾದಕ್ಕ ಮಾಡವ ಅಂದ. ಮಾರಾಯ ಪಾದಕ್ ಮಾಡಕ್ಕಂತ ಈಗ ಕೊರೋನಾ ಸಂದರ್ಭ, ಅದಕ್ಕೆ ಹಂಗ್ ಮಾಡಕ್ ಹೋಗ್ಬೇಡ, ದೂರ ಅಂತ ನಿನಗೆ ಗೊತ್ತಿಲ್ಲೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಅಂದ್ವಿ. ಅವಾಗ ಅವ ಅಂದ, ಅಜರ ನಿಮಗೆಲ್ಲಿ ಕೊರೋನಾ? ನಿಮ್ಗೆ ಯಾಕೆ ಕರೋನಾ? ಯಾಕೆ ಕರೋನಾ ಏನ್ ಮಾಡ್ತದ? ಅದಕ್ಕೆ ನಿಮ್ಮಂಥವ್ರು ಅಂಜಿದ್ರೆ ಹೆಂಗ್ರಿ ಬುದ್ಧಿ, ಅದಕ್ಕೆ ನಾ ಮಾಡವನ ಅಂತ ಅವ. ನೀವೇನ್ ಬಿಡದ ಪೈಕಿ ಅದಾನ ಬಿಡಪ್ಪ ಅಂದಿವ್ ನಾವು. ಇಲ್ಲೋಪ ಅಲ್ಲೇ ಮಾಡು ಅಂತಂದ್ರೆ ಕೇಳಲಿಲ್ಲವ. ಪಾದಕ್ಕ ನೀರ್ ಬಿದ್ದಾವೋ, ನೀರ್ ಮುಣಿಗ್ಯಾವೋ, ಮಣ್ಣಾಗೈತೋ, ನೀರ್ ಬಿಡಾಕತ್ತೀವಿ ನೋಡ್ತಿ ಇಲ್ಲೋ ಅಂದಿವಿ. ಅಲ್ರಿ ಬುದ್ಧಿ, ಶರೀರನ ಮಣ್ಣಿಂದ ಐತಂತ, ಮಣ್ಣಿಂದ ಕಾಯ ಮಣ್ಣಿಂದ ಅಂದಾರ, ನೀವೇನ್ ಹೇಳ್ತೀರಿ ತೆಗೀರಿ ಅಂತ ಅವನ್. ಏನ್ ಹೇಳಿದ್ರು ಕೇಳುವಲ್ಲ. ಇನ್ ಕೆಲವರು ಊರಾಗ ಓಣ್ಯಾಗ ಹೋಗುವಾಗ ನಿಂತಲ್ಲಿ ಅಲ್ಲೇ ನಮಸ್ಕಾರ ಮಾಡ್ತಿರ್ತಾರ. ಹಾಗಲ್ಲ, ಹೋಗುವಾಗ ಅಡಚಣೆ ಮಾಡಬಾರ್ದು. ಸಂತ್ಯಾಗ, ಗದ್ದಲ್ದಾಗ, ಮದುವೆಯಾಗ, ಜಾತ್ರೆಯಾಗ ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡೋದಲ್ಲ. ನಮಸ್ಕಾರ ಮಾಡ್ಲಿಕ್ಕೆ ಪದ್ಧತಿ ಅದ. ಅದಕ್ಕೆ ಆ ಸಂಸ್ಕಾರವನ್ನ ನಾವು ಬೆಳೆಸ್ಕೋಬೇಕು. ಅದರ ಜೊತೆಗೆ ಶಿವಮಂತ್ರ ಸ್ಮರಣ ಇರಬೇಕು ಅನ್ನುವಂಥದ್ದು ನೋಡಿ. ಇನ್ನು ಮಹಾಲಿಂಗ